ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ವರುಣಗಾನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಏನಪ್ಪ ಇವತ್ತಿನ ಒಂದು ವ್ಲಾಗ್ ಅಂದರೆ, ನಾವು ಎ ಸಿ ತೊಗೊಂಡ್ವಿ. ಸೊ ಮೊನ್ನೆನೇ ನಾವು ರಿಲಯನ್ಸ್ಗೆ ಹೋಗಿ ಎಲ್ಲ ನೋಡಿ ಎಲ್ ಜಿನೋ ಗೋದ್ರೇಜೋ ಯಾವ ಒಂದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಎಲ್ಲ ರಿಸರ್ಚ್ ಮಾಡಿ ನಾವು ಬಿಲ್ಲಿಂಗ್ ಎಲ್ಲ ಮಾಡಿಸಿ ಬಂದ್ವಿ. ನೆನ್ನೆ ಡೆಲಿವರಿ ಆಗಿತ್ತು ನಮ್ಮದು ಎ ಸಿ. ಎಲ್ ಜಿ ಪ್ರಾಡಕ್ಟ್ ನಾವು ತೊಗೊಂಡ್ವಿ. ಸೊ ಎ ಸಿಯಲ್ಲಿ ಎಲ್ ಜಿ ತುಂಬಾ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ ಜಿನೇ ಯೂಸ್ ಮಾಡ್ತಾ ಇರೋದು, ನಮ್ಮ ಫ್ಯಾಮಿಲಿ ಎಲ್ಲ. ಸೊ ಅವ್ರಿಗೆಲ್ಲ ಸ್ವಲ್ಪ ಸಜೆಷನ್ ಎಲ್ಲ ಕೇಳಿ ನಾವು ಎಲ್ ಜಿ ಪ್ರಾಡಕ್ಟ್ನ ಎ ಸಿನ ತೊಗೊಂಡ್ವಿ. ಆ್ಯಂಡ್ ನೆನ್ನೆ ಅದು ಡೆಲಿವರಿ ಆಯಿತು. ಸೊ ಇನ್ಸ್ಟಾಲೇಷನ್ ಬಂದು ನೆನ್ನೆ ಮಾಡಲಿಲ್ಲ ಅವರು. ನಾವು ತುಂಬಾ ಕೇಳಿದ್ವಿ ನೆನ್ನೆ ಮಾಡಿ ಇನ್ಸ್ಟಾಲೇಷನ್ ಅಂತ. ಈ ನಮ್ಮ ಮನೆ ಹೇಗೆ ಅಂದರೆ, ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಹೀಟು, ಚಿತ್ರದುರ್ಗ ಬಿಸಿಲು ಜಾಸ್ತಿ. ಸೊ ತುಂಬಾ ಹೀಟ್ ಹೊಡೆಯುತ್ತೆ ನಮ್ಮ ಮನೆ. ಆ್ಯಂಡ್ ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆ ರೀತಿ. ಸೊ ಎ ಸಿ ಕಂಪಲ್ಸರಿ, ತುಂಬಾ ಕಂಪಲ್ಸರಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಎ ಸಿ ತೊಗೊಂಡ್ವಿ. ಎಸ್ ಗೈಸ್, ನಾನು ತೋರಿಸ್ತೀನಿ. ಆಲ್ರೆಡಿ ಇನ್ಸ್ಟಾಲೇಷನ್ ಆಯಿತು, ಇವತ್ತು ಬಂದಿದ್ರು, ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ರು. ಬಟ್ ಎಲೆಕ್ಟ್ರಿಕಲ್ ಏನೋ ಕೆಲಸ ಇದೆ, ಎಲೆಕ್ಟ್ರಿಷಿಯನ್ ಕೆಲಸ ಇದೆ. ಅದು ಅಲ್ಲೆಲ್ಲ ಸ್ವಿಚ್ ಎಲ್ಲ ರೆಡಿ ಮಾಡಿಸ್ಬೇಕು, ಅವ್ರಿನ್ನೂ ಬಂದಿಲ್ಲ. ಸೊ ಇವಾಗ ಕಾಯ್ತಾ ಇದ್ದೀನಿ, ಮೇ ಬಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಫೋನ್ ಮಾಡಿದ್ವಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ನೋಡೋಣ, ಇವತ್ತು ಇಲ್ಲಾಂದರೆ ನಾಳೆ. ಸೊ ಈ ಕೆಲಸಕ್ಕೋಸ್ಕರ ನಾವು ಇವತ್ತು ಜಿಮ್ಗೆ ಹೋಗಲಿಲ್ಲ. ತೋರಿಸ್ತೀನಿ ಫಿಕ್ಸ್ ಎಲ್ಲಿ ಮಾಡಿಸಿದ್ದೀವಿ, ಹೇಗೆ ಕಾಣ್ತಾ ಇದೆ ಅಂತ. ಬನ್ನಿ ಗೈಸ್, ಇದೇ ನಮ್ಮ ರೂಮು. ಇಲ್ಲಿ ಲೈಟ್ ಇತ್ತು, ಬಲ್ಪ್ ಇತ್ತು, ಅದನ್ನು ತೆಗ್ದಿದ್ದಾರೆ. ಯಾಕೆಂದರೆ ಎ ಸಿ ಫಿಕ್ಸ್ ಮಾಡೋದಕ್ಕೋಸ್ಕರ. ಸೊ ಇನ್ನೂ ಅದು ಇನ್ನೂ ಹಾಕಿಲ್ಲ ಬಲ್ಪ್ ಎಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಏನೇನು ಕೆಲಸಗಳಿದೆ ಅದೆಲ್ಲ ಮುಗಿಸಿ ಇಲ್ಲಿ ಲೈಟ್ ಕೂಡ ಹಾಕಿಸ್ಬೇಕು ಇನ್ನು. ಅವರಿಗೋಸ್ಕರನೇ ವೇಟಿಂಗು. ಅದಕ್ಕೆ ಇಲ್ಲಿ ಲೈಟ್ ಇಲ್ಲ, ನಿಮಗೆ ಸ್ವಲ್ಪ ಕತ್ಲಾಗಿ ಕಾಣ್ತಾ ಇರ್ಬೋದು. ಒಂದ್ಸಲ ಲೈಟ್ ಹಾಕಿದ್ಮೇಲೆ ಮತ್ತೊಂದು ಸಲ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಾವು ಎ ಸಿನ ಫಿಕ್ಸ್ ಮಾಡಿಸಿದ್ದೀವಿ. ಎಲ್ ಜಿ ಪ್ರಾಡಕ್ಟು ಹೇಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಗೈಸ್? ಆವಾಗಲೇ ನಾನು ನಿಮಗೆ ತೋರಿಸಿದೆ ಎ ಸಿ, ಬಟ್ ಲೈಟ್ ಇರಲಿಲ್ಲ. ಸೊ ಪ್ರಾಪರ್ಲಿ ನಾನು ನಿಮಗೆ ತೋರಿಸೋದಕ್ಕಾಗಲಿಲ್ಲ ಎ ಸಿನ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಸದ್ಯಕ್ಕೆ ನಾವು ರೂಮಿಗೆ ಹಾಕ್ಸಿದ್ದೀವಿ, ಹಾಲಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಮತ್ತೊಂದು ಸಲ ಇನ್ನೊಂದು ಎಲ್ ಜಿ ಎ ಸಿನ ಬುಕ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ವಿ. ಡಿಸ್ಕಷನ್ ಎಲ್ಲ ಮಾಡಿ ಹಾಲಿಗೊಂದು ಹಾಕಿಸ್ಬಿಡೋಣ ಅಂತ ಹೇಳಿ ಡಿಸೈಡ್ ಆದಮೇಲೆ ಹೋಗಿ ಬುಕ್ಕಿಂಗ್ ಮಾಡ್ತೀವಿ. ಇಲ್ಲೆಲ್ಲ ಪಾಯಿಂಟ್ ಇರಲಿಲ್ಲ, ನಾವು ಹಾಕ್ಸಿರೋದು ಪಾಯಿಂಟ್ ಎಲ್ಲ. ಇನ್ನೊಂದು ರೂಮ್ ಇದೆ, ಅಲ್ಲಿದೆ ಪಾಯಿಂಟ್, ಎ ಸಿ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಎ ಸಿ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಆ ರೂಮ್ ಯೂಸ್ ಮಾಡಲ್ವಲ್ಲ, ಸೊ ಈ ರೂಮಿಗೆ ಎ ಸಿ ಪಾಯಿಂಟ್ ಹಾಕ್ಸಿದ್ವಿ. ನೆನ್ನೆ ಪಾಪ ಅವ್ರು ಬಂದಿದ್ದರು, ಎಲೆಕ್ಟ್ರಿಷಿಯನ್ಸ್ ಅವರು. ಎ ಸಿ ಹಾಕ್ಸೋಣ ಅಂತ ಹೇಳಿಬಿಟ್ಟು. ನನಗೆ ಯಾಕೋ ಕಾಸ್ಟ್ಲಿ ಕೇಳ್ತಾ ಇದ್ದಾರೆ ಅವರು ಅಂತ ಅನ್ನಿಸ್ತು. ಲೇಬರ್ ಚಾರ್ಜು ಮತ್ತು ಈ ಮೆಟೀರಿಯಲ್ಸ್ ಎಲ್ಲ ಬೇಕಲ್ವಾ, ಅದೆಲ್ಲ ಚಾರ್ಜ್ಗಳು ತುಂಬಾ ಕಾಸ್ಟ್ಲಿ ಕೇಳಿದ್ರು ಅಂತ ನನಗೆ ಅನ್ನಿಸ್ತು. ಸೊ ಒಂದೆರಡು ಕಡೆ ವಿಚಾರಿಸಿ ಆಮೇಲೆ ಅವ್ರಿಗೆ ಕಟ್ಸೋಣ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸಿದ್ವಿ ನಾನು ಬರೋನು. ನಾವು ವಿಚಾರಿಸಿದಾಗ ಸೇಮ್ ಅಮೌಂಟೇ ಅನ್ನಿಸ್ತು. ನಾವೆಲ್ಲ ವಿಚಾರಿಸಿದಾಗ ಶಾಪಿಗೆಲ್ಲ ಹೋಗಿ ವಿಚಾರಿಸಿದ್ವಿ ಮೆಟೀರಿಯಲ್ಸ್ ಎಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಇದೆಲ್ಲ ರೆಡಿ ಮಾಡಿಸೋದಕ್ಕೆ ಎಷ್ಟಾಯಿತು ಅಂದರೆ ಒಂದು 4000 ಆಯಿತು. ಇದೆಲ್ಲ ವೈರಿಂಗು, ಮೆಟೀರಿಯಲ್ ಚಾರ್ಜು, ಆಮೇಲೆ ಲೇಬರ್ ಚಾರ್ಜ್, ಇದೆಲ್ಲ ಸೇರಿ 4000 ಆಯಿತು. ಎಲ್ಲ ಅಲ್ಲಿಗೆ ಬಂತು, ಎ ಸಿ ಚಾರ್ಜ್ ಎಲ್ಲ ಸೇರಿ ಎಲ್ಲ ಅಲ್ಲಿಗೆ ಬಂತು. ಎಸ್ ಗೈಸ್, ಇವಾಗ ಹೊಸ ಎ ಸಿ ಆ್ಯಂಡ್ ಹಾಲಿಗೆ ಹಾಕ್ಸೋಣ ಅಂತ ಅಂದ್ಕೋತಾ ಇದ್ವಿ. ನಾನು ವರುಣ್ ಡಿಸ್ಕಷನ್ ಮಾಡಿ ನೋಡ್ತೀವಿ. ಸೊ ಗೈಸ್, ಇಷ್ಟೆಲ್ಲ ಕತೆಗಳಾಯಿತು ಎ ಸಿದು. ಫೈನಲಿ ಎ ಸಿ ಫಿಕ್ಸ್ ಆಯಿತು, ಎಲ್ಲ ಕೆಲಸಗಳೆಲ್ಲ ಮುಗೀತು. ಈಗ ನಾನು ರೆಡಿ ಆಗ್ತೀನಿ ಜಿಮ್ ಹೊರಡೋದಕ್ಕೆ.
2 ಡೇಸ್ ಆಯಿತು ಜಿಮ್ಗೆ ಹೋಗಿಲ್ಲ. ಸಂಡೇ ಮಂಡೇ ನೆನ್ನೆ ಹೊರಡಬೇಕಾಗಿತ್ತು. ಇದೇ ತುಂಬಾ ಟೈಮ್ ತೊಗೊಂತು ಇದೆಲ್ಲ ಫಿಕ್ಸ್ ಮಾಡಿಸೋದಕ್ಕೆಲ್ಲ, ಇನ್ಸ್ಟಾಲೇಷನ್ ಎಲ್ಲ ಟೈಮ್ ಆಯಿತು. ಆ್ಯಂಡ್ ನಾವು ಸ್ವಲ್ಪ ವಿಚಾರಿಸ್ಕೊಂಡು ಬರೋಣ ಅಂತೆಲ್ಲ ಹೋದ್ವಲ್ಲ, ಸೊ ಎಲೆಕ್ಟ್ರಿಕಲ್ ಶಾಪಿಗೆ ಅದೊಂದು ಸ್ವಲ್ಪ ಟೈಮ್ ಹಿಡಿತು. ಒಂದು 2 ದಿನ ಜಿಮ್ ಹೋಗಲಿಲ್ಲ ಅಂದರೆ ಡಯಟ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನಮ್ಮ ರೋಟೀನೆಲ್ಲ ಹಾಳಾಗಿಬಿಡುತ್ತೆ. ಸೊ ಅದೇ ಆಗಿರೋದು, ರೋಟೀನೆಲ್ಲ ಹಾಳಾಗಿದೆ. ಡಯಟ್ ಇಲ್ಲ, ವರ್ಕೌಟ್ ಇಲ್ಲ. ಸೊ ಅದು ಇದು ಸ್ವೀಟ್ಸ್ ಎಲ್ಲ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀನಿ ನಾನಂತೂ. ವರುಣ್ ಕಂಟ್ರೋಲ್ ಮಾಡ್ತಾರೆ, ಸ್ವೀಟ್ಸ್ ಎಲ್ಲ ಮುಟ್ಟಲ್ಲ. ವರ್ಕೌಟ್ ಇಲ್ಲ ಅಂದ್ರೂ ಡಯಟಲ್ಲಿ ಇರ್ತಾರೆ. ಬಟ್ ನಂದು ಹಂಗಲ್ಲ, ವರ್ಕೌಟ್ ಇಲ್ಲ ಅಂದರೆ ಅದು ಇದು ಹೆವಿ ತಿಂದ್ಬಿಡ್ತೀನಿ. ಸೊ ಇವತ್ತಿಂದ ಪ್ರಾಪರಾಗಿ ನಾನು ಡಯಟ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಯಟ್ ವರ್ಕೌಟು ಒಂದು ದಿನವೂ ರಜಾ ಇಲ್ಲದೆ. ಸೊ ನಾನಿವಾಗ ರೆಡಿ ಆಗ್ತೀನಿ ಜಿಮ್ಗೆ.